ಗಿರಿಯಪ್ಪ ಪೂಜಾರಿ ಹಾಗೂ ರತ್ನಮ್ಮನವರ ಮಗನಾಗಿ ಹಳೆ ಓಂಕರವಳ್ಳಿ ಗ್ರಾಮದಲ್ಲಿ ಕಡು ಬಡತನದಲ್ಲಿ ಹುಟ್ಟಿದ ಇವರು ಕೇವಲ 7ನೇ ತರಗತಿಗಷ್ಟೇ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಒಂದು ಹೊತ್ತಿನ ಊಟಕ್ಕೂ ಸಹ ಪರದಾಡುವ ದಿನವದು. ಬರಡು ಭೂಮಿಯನ್ನು ಹಸಿರಾಗಿಸಿ ರೈತರಿಗೆ ಮಾದರಿಯಾಗಿರುವ ಇಂದಿನ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ವಿಶೇಷ ಸಾಧಕ ನಮ್ಮ ಅಚ್ಚುಮೆಚ್ಚಿನ ಅಣ್ಣಪ್ಪ ಪೂಜಾರಿ ಅವರು. ಟಿಪ್ಪರ್ನಲ್ಲಿ ದುಡಿದು ಬಂದಂತಹ ಲಾಭಾಂಶವನ್ನು ತನ್ನ ಜಮೀನಿಗೆ ಹಾಕಿ ಒಬ್ಬ ಮಾದರಿ ಕೃಷಿಕ ಆಗಬೇಕೆಂದು ದೃಢ ನಿರ್ಧಾರ ಕೈಗೊಂಡ ಅಣ್ಣಪ್ಪ ಪೂಜಾರಿ ಅವರು ಇಂದು ತನ್ನ 4 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದು ಎಲ್ಲಾ ರೈತರಿಗೂ ಮಾದರಿಯಾಗಿದ್ದಾರೆ. ಕಾಫಿ, ಕಾಳುಮೆಣಸು, ಬಾಳೆ, ಅಡಿಕೆ, ಮಾವು, ಸಪೋಟ, ನೆಲ್ಲಿಕಾಯಿ, ಪಪ್ಪಾಯ, ನಿಂಬೆ ಗಿಡ, ಪೈನಾಪಲ್, ಪನ್ನೇರಳೆ, ಬಟರ್ ಫ್ರೂಟ್ ಮುಂತಾದ ಬೆಳೆಗಳನ್ನು ನಾವು ಇವರ ತೋಟದಲ್ಲಿ ಕಣ್ತುಂಬಿಕೊಳ್ಳಬಹುದು. ಈ ಬಾರಿ 1 ಲಕ್ಷದಷ್ಟು ಕಾಫಿ ಮತ್ತು ಸಿಲ್ವರ್ ನರ್ಸರಿ ಮಾಡಿದ್ದಾರೆ. ಜೊತೆಗೆ ನಿಂಬೆ ಗಿಡ ಹಾಗೂ ಬಟರ್ ಫ್ರೂಟ್ ಗಿಡಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ಕುರಿ ಸಾಗಾಣಿಕೆ ಮತ್ತು ನಾಟಿ ಕೋಳಿಯನ್ನು ಸಾಕಿ ಕೋಳಿ ಮೊಟ್ಟೆಯಲ್ಲಿ ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಇವರು ನಾಟಿ ನಾಯಿಗಳನ್ನು ಸಾಕಿ ಒಳ್ಳೆಯ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಅಂಗೈಯಗಲ ಜಾಗ ಸಿಕ್ಕರೆ ಅಲ್ಲೊಂದು ಗಿಡ ನೆಟ್ಟು ಆ ಗಿಡ ಬೆಳೆಸುವುದರಲ್ಲಿ ತೃಪ್ತಿ ಕಾಣುವವರು ನಮ್ಮ ಅಣ್ಣಪ್ಪ ಪೂಜಾರಿಯವರು. ಬಡತನವನ್ನು ಕಂಡಂತ ಇವರಿಗೆ ತನ್ನ ಕೈಲಾದಷ್ಟು ಪರರಿಗೆ ಸಹಾಯ ಮಾಡುವ ಹೃದಯ ಸಿರಿವಂತಿಕೆ ಇದೆ. ಹಳೆ ಓಂಕರವಳ್ಳಿ ಗ್ರಾಮದ ಜನರ ಆಶೀರ್ವಾದದಂತೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷ ಸ್ಥಾನವನ್ನು ಪಡೆಯುತ್ತಾರೆ. ನಂತರ ಗ್ರಾಮದ ಜನರ ಬೇಡಿಕೆಯಂತೆ 2 ಕಿಲೋಮೀಟರ್ಗಳಷ್ಟು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದಾರೆ. ಗ್ರಾಮದ ಜನರ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಪಂಚಾಯಿತಿಯಿಂದ ಬಂದಂತಹ ಹಣವನ್ನು ಸಹ ತನಗಾಗಿ ಬಳಸಿಕೊಳ್ಳದೆ ಕೇವಲ ಜನಸೇವೆಗಾಗಿಯೇ ಮೀಸಲಿಟ್ಟವರು ನಮ್ಮ ಅಣ್ಣಪ್ಪ ಪೂಜಾರಿಯವರು. ರೈತರು ತಮ್ಮ ಜಮೀನನ್ನು ಆಸಕ್ತಿದಾಯಕವಾಗಿ ಅಭಿವೃದ್ಧಿಪಡಿಸಿದರೆ ಬೇರೆ ಕಡೆ ದುಡಿಯುವುದಕ್ಕಿಂತ ತಮ್ಮ ಜಮೀನನ್ನು ಆಧಾರವಾಗಿ ಇಟ್ಟುಕೊಂಡು ಕೃಷಿ ಮಾಡಿದರೆ ಸಾಕು, ಶ್ರಮಕ್ಕೆ ಪ್ರತಿಫಲ ಖಂಡಿತ ದೊರೆಯುತ್ತದೆ ಎಂಬುದಕ್ಕೆ ಅಣ್ಣಪ್ಪ ಪೂಜಾರಿಯವರೇ ಸಾಕ್ಷಿ. ಇವರಿಗೆ ಹೊಸಕೋಟೆ ರೈತ ಸಂಘಟನೆಯ ವತಿಯಿಂದ ಸನ್ಮಾನಗಳು ಸಹ ದೊರಕಿದೆ. ತನ್ನ ಜಮೀನಿನಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದು ಸಂತೃಪ್ತನಾಗಿದ್ದೇನೆ ಎಂದು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. VCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿರು. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಆ ವ್ಯಕ್ತಿ ಯಾರೆಂದು ನೋಡುವುದಾದರೆ, ಇವರು ತುಂಬ ಕಡುಬಡತನದಿಂದ ಹುಟ್ಟಿ ಬೆಳೆದು ಏನಾದರೂ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಚಿಕ್ಕ ವಯಸ್ಸಿನಲ್ಲೇ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು 4 ಎಕರೆ ಜಮೀನಿನಲ್ಲಿ ಸಮಗ್ರ ಅಭಿವೃದ್ಧಿ ಬೆಳೆಗಳನ್ನು ಬೆಳೆದು ಇವತ್ತು ಇಡೀ ಹೊಸಕೋಟೆ ಹೋಬಳಿಗೆ ಒಬ್ಬ ವಿಶೇಷ ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡಿ ಮುಂದೆ ನಿಂತಿರುವ ಏಕೈಕ ವ್ಯಕ್ತಿ ಎಂದರೆ ಅದುವೇ ಅಣ್ಣಪ್ಪ ಪೂಜಾರಿಯವರು. ಅಣ್ಣಪ್ಪ ಪೂಜಾರಿಯವರು ನಮ್ಮ ವಾಹಿನಿಯ ಮುಂದೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮ ತಮಗೆ ಸ್ವಾಗತ ಸರ್. ಸರ್, ತಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್. ನಾನು ಹಳೆ ಓಂಕರವಳ್ಳಿ ಗಿರಿಯಪ್ಪ ಪೂಜಾರಿ ರತ್ನಮ್ಮ ಅವರ ಮಗ ಅಣ್ಣಪ್ಪ ಪೂಜಾರಿ ಅಂತ. ನನಗೆ 45 ವರ್ಷ ಆಗಿದೆ. ನಾವು ಭಾರಿ ಒಂದು ಬಡ ಕುಟುಂಬದಿಂದ ಬಂದವರು. ನಾವು 4 ಜನ ಮಕ್ಕಳು. 3 ಜನ ಹೆಣ್ಮಕ್ಳು, ನನ್ನೊಬ್ಬ ಗಂಡು ಮಗ. ಅವಾಗ ನಮ್ಮ ತಾಯಿ ತಂದೆ ಭಾರಿ ಕಷ್ಟದಲ್ಲಿದ್ದರು. ಒಂದು ಮನೇಲೂ ಕೂಡ ನಮಗೆ ವಾಸಕ್ಕೆ ಇರಲಿಲ್ಲ. ಒಂದು ಹಳೆಯ ಮನೆ ಇತ್ತು, ಸಣ್ಣ ಮನೆ ಇತ್ತು. ಆ ಮನೇಲಿ ನಾವೆಲ್ಲ ತುಂಬ ಕಷ್ಟದಿಂದ ಊಟಕ್ಕೂ ನಾವು ಕಷ್ಟಪಟ್ಟಿದ್ದೀವಿ. ನಮ್ಮ ಅಕ್ಕವರು ಎಜುಕೇಷನ್ ಮಾಡಲಿಲ್ಲ. ನಾನು ಕೂಡ ನಮ್ಮ ಅಕ್ಕವರು ಸಾರದೆ ನಾನು ಎಜುಕೇಷನ್ ಅಂದ್ಬಿಟ್ಟು ನಾನು ದುಡಿಮೆಗೆ ಅಂತ ಬಂದೆ. ಸ್ಟಾರ್ಟಿಂಗ್ ಬಂದಾಗ ನಮ್ಮ ತಾತ ಮಾಡಿರೋದೊಂದು 4 ಎಕರೆ ಜಮೀನಿತ್ತು. ಅದರಲ್ಲಿ ನಮಗೆ 1-2 ಎಕರೆ, ನಮ್ಮ ಚಿಕ್ಕಪ್ಪವ್ರಿಗೆ 1-2 ಎಕರೆ ಹೋಯಿತು ಇಲ್ಲಿ. ಅದು ತುಂಬ ಕಾಡಾಗಿತ್ತು. ಒಂದು ತೋಟ ಮಾಡೋಷ್ಟು ನಮಗೆ ಆಗ ಶಕ್ತಿನೂ ಇರಲಿಲ್ಲ ನಮ್ಮವರಿಗೆ. ನಮಗೆ 4 ಜನಕ್ಕೆ ಅವರಿಗೆ ಊಟ ಬಟ್ಟೆ ಕೊಡೋಕ್ಕೆ ಕಷ್ಟ ಆಗೋಗಿತ್ತು. ಅವತ್ತಿನ ದುಡಿಮೆನೂ ಕಮ್ಮಿ, ಕೂಲಿನೂ ಕಮ್ಮಿ. ಅವತ್ತಿಂದು ಇದರಲ್ಲಿ ಅವಾಗ ಎಷ್ಟು ಭಾರಿ ಕಡಿಮೆ ಕೂಲಿ ಕೊಡೋದಲ್ಲ. ಬೇರೆ ಮನೆ ಕೂಲಿ ಹೋಗ್ತಿದ್ರು, ನಮ್ಮ ಅಪ್ಪ ಅಮ್ಮ ಕೂಲಿ ಹೋಗ್ತಿದ್ರು. ಆ ಟೈಮಲ್ಲಿ ನಾನು 6ನೇ ಕ್ಲಾಸ್ವರೆಗೆ ಓದಿದೆ. ಕಷ್ಟಪಟ್ಟು ಏನೋ ಓದೋಣ ಅಂತ ಓದಿದೆ. ನನಗೆ ನಮ್ಮ ಅಮ್ಮನ ಕಷ್ಟ, ನಮ್ಮ ತಂದೆ ತಾಯಿ ಕಷ್ಟ ನೋಡಿ ನನಗೆ ಆಗಲಿಲ್ಲ. ನಾನು ಏನಾದರೂ ಒಂದು ಮಾಡಲೇಬೇಕನ್ನೋದು ಒಂದು ಚಾಲೆಂಜಾಗಿ ತಗೊಂಡೆ. ಆ ಚಿಕ್ಕ ಪ್ರಾಯದ ನಾನು ತಗೊಂಡೆ. ನನಗೆ ಅವಾಗ ಒಂದು 12-13 ವರ್ಷ ಆಗಿದೆಯೇನಪ್ಪ. 13 ವರ್ಷ 15 ವರ್ಷ, ನಾನು 14 ವರ್ಷ ಆಗಿರ್ಬೋದು. 14 ವರ್ಷದಿಂದ ನಾನು ಚಾಲೆಂಜಾಗಿ ತಗೊಂಡು ವ್ಯವಹಾರ ಏನಾದ್ರು ಮಾಡಲೇಬೇಕು ಅನ್ನೋದು ಒಂದು ಚಾಲೆಂಜ್ ತಗೊಂಡು ಮಾಡಿದೆ. ನಮ್ಮ ತಂದೆ ಒಂದೊಂದು ಗದ್ದೆ ಆಗಿತ್ತು ಇರೋರು, ಯಾವಾಗಲೂ ಸಣ್ಣ ಗದ್ದೆ ಮಾಡೋರು. ಅವರು ದೊಡ್ಡ ಸಾಧಾರಣ ಗದ್ದೆ ಆಗಿದಾಗ ನಾನು ಜೊತೆ ಚಿಕ್ಕದೊಂದು ಗುದ್ಲಿ ಇಟ್ಕೊಂಡು ಗದ್ದೆ ಮಾಡ್ಕೊಂಡು ಬರ್ತಿದ್ದೆ. ಅವಾಗಲಿಂದ ನನಗೆ ಕೃಷಿ ಬಗ್ಗೆ ಭಾರಿ, ನಮ್ಮ ಮೇಲೆ ಮನೆಯವರೆಲ್ಲ ಅಕ್ಕಪಕ್ಕದಲ್ಲಿ ಜಮೀನು ನಮ್ಮ ಇಂಟ್ರೆಸ್ಟ್ ಎಲ್ಲ
ಸ್ವಲ್ಪ ಜಮೀನೋಸ್ಕರಿ ಅವರೆಲ್ಲ ಚೆನ್ನಾಗಿ ಮಾಡ್ತಿದ್ರು. ಅವ್ರ ಮನೆ ಬಾಗಿಲೆಲ್ಲ ಕಾಫಿ ಭತ್ತ ಇವೆಲ್ಲ ನೋಡಿ ನನಗೆ ಸಖತ್ತು ಖುಷಿ ಅನ್ಸೋದು. ನಾನು ಏನಾದ್ರು ಮಾಡಬೇಕು ಅನ್ನೋದು ಆಗಲಿ ಮಾಡಿದೆ. ನನ್ನಲ್ಲಿ ಆ ತಾಕತ್ತು ಇರಲಿಲ್ಲ ಅವಾಗ. ಆದರೂ ನಮ್ಮ ತಂದೆ ಜೊತೆ ಸೇರ್ಕೊಂಡು, ನಾನು ನಮ್ಮ ತಾಯಿ ಜೊತೆ ಸೇರ್ಕೊಂಡು ಆದಷ್ಟು ಸ್ವಲ್ಪ ಗದ್ದೆ ಮಾಡ್ಕೊಂಡು ಒಂದು ಊಟಕ್ಕೆ ಭತ್ತ ಬರೋಂಗೆ ಏನೋ ಒಂದು ಮಾಡ್ಕೊಂಡು ಸ್ವಲ್ಪ ಗದ್ದೆ ಮಾಡ್ಕೊಂಡು, ಅವಾಗೆಲ್ಲ ಆನೆ ಗಲಾಟೆ ಏನಿರಲಿಲ್ಲ, ಸ್ವಲ್ಪ ಗದ್ದೆ ಮಾಡ್ಕೊಂಡು ನಮಗೆ ಊಟದ ಬರಗಾಲ ಒಂದು ತಪ್ಪಿಸ್ಕೊಂಡ್ವಿ, ಊಟದ ಬರಗಾಲ ಒಂದು ಕಡಿಮೆ ಮಾಡ್ಕೊಂಡ್ವಿ. ಆಗ ನಮ್ಮ ಅಮ್ಮ ಅಪ್ಪ ಎಲ್ಲ ಇದ್ದಾಗಲೇ ನಮ್ಮ ಅಕ್ಕ ತೆಗೆದಿದ್ದೆಲ್ಲ ಮದುವೆ ಮಾಡಿದ್ರು. ನನ್ನ ಮದುವೆಗೆ ನಾನು ಸ್ವಯದಿದ್ದಾಗ ನಮ್ಮ ತಂದೆ ತಾಯಿ ಇದ್ದಾಗಲೇ ನಾನು ಮದುವೆ ಆದೆ. ನನಗೆ 2 ಜನ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆಮೇಲೆ ನಾನು 5 ಎಕರೆ 6 ಎಕರೆ ಬೇರೆ ಗುತ್ತಿಗೆ ಗದ್ದೆ ಮಾಡ್ತಿದ್ದೆ. ನಾನೇ ಸ್ವಂತ ಜಮೀನು ಹುಡ್ತಿದ್ದೆ, ಒಳ್ಳೊಳ್ಳೆ ಎತ್ತು ಕಟ್ತಿದ್ದೆ. ಆ ಟೈಮಲ್ಲಿ ಯಾರ ಹತ್ರ ಇಂಟ್ರೆಸ್ಟ್ ದುಡ್ಡು ತಗೊಂಡು 10,000 12,000 ರೂಪಾಯಿ ಎತ್ತು ಕಟ್ತಿದ್ದೆ. ನಾನು ಈಗ ಒಂದು 25 ವರ್ಷ 30 ವರ್ಷ ಮಾತನ್ನು ಕೇಳಿದ್ದೆ. 10,000 12,000 ರೂಪಾಯಿ ಎತ್ತು ಇಲ್ಲಿ ಯಾರು ಕಟ್ತಿದ್ದಿಲ್ಲ ಅಂತ ಎತ್ತುಗಳು ಕಟ್ಬಿಟ್ಟು ಜಮೀನು ಭಾರಿ ಕೃಷಿ ಮಾಡಿದ್ವಿ ನಾನು. ಜಮೀನು ಕೃಷಿ ಗೊತ್ತಲ್ಲ, ಜಮೀನಲ್ಲಿ ಆದಾಯ ತಗೊಳ್ಳೋದು ಭಾರಿ ಕಷ್ಟ. ತುಂಬಾನೇ ಲೇಟ್ ಆಯ್ತು. ನಾವು ಮೇಲೆ ಬರ್ಬೇಕಾದ್ರೆ ಒಂದು ಮನೆ ಮಾಡಿ ಒಂದು ಹಂತಕ್ಕೆ ಬರ್ಬೇಕಂದ್ರೆ ತುಂಬಾನೇ ಕಷ್ಟ ಆಗೋಯ್ತು. ಒಂದೊಂದು ತುತ್ತು ಅನ್ನಕ್ಕೂ ನಾವು ಕಷ್ಟಪಟ್ಟಿದ್ದೀವಿ. ಒಂದೊಂದು ತುತ್ತು ಅನ್ನಕ್ಕೆ ನಮಗೆ ಒಂದೊಂದು ಟೈಮಲ್ಲಿ ಊಟ ಎಲ್ಲ ಹಲಸಿನಕಾಯಿ ತಿಂದಿದ್ದೀವಿ ನಾವು ಒಂದು ಟೈಮಲ್ಲಿ. ಅವಾಗ ನಮ್ಮಲ್ಲಿ ಸ್ವಲ್ಪ ದನ ಒಂದು ಎರಡು ಸಾಕಿ ಒಂದು 10-12 ದನಗಳು ಸಹ ಮಾಡ್ಕೊಂಡ್ವಿ. ಆ ದನನೂ ನೋಡ್ಕೊಳ್ತಿದ್ದೆ, ಈ ಕಡೆ ಇದನ್ನು ಮಾಡ್ತಿದ್ದೆ. ಆಮೇಲೆ ನನಗೆ ಒಂದು ಡ್ರೈವಿಂಗ್ ಕಲಿಬೇಕನ್ನೋ ಒಂದು ಭಾರಿ ಒಂದು ಹುಚ್ಚಾಯಿತು. ನಮ್ಮ ಚಿಕ್ಕಪ್ಪ ನಮ್ಮ ಭಾವ ಇಬ್ಬರು ಡ್ರೈವರ್ ಆಗಿದ್ದು. ಅವ್ರ ಜೊತೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತಿದ್ದೆ ಸರ್. ಅವರು ಎಳ್ದಳಷ್ಟೊತ್ತಿಗೆ ನಾನು ಟ್ರ್ಯಾಕ್ಟರ್ ಎಲ್ಲ ತೊಳೆದು ವಾಶ್ ಮಾಡಿ ನಿಲ್ಲಿಸ್ತಿದ್ದೆ. ಒಂದು ವಾರಕ್ಕೆ 1 ಸಲ ಅವರು ಸ್ಟೇರಿಂಗ್ ಮುಟ್ಟಕ್ಕೆ ನನ್ನ ಹತ್ರ ನಾನು ತುಂಬ ಎಷ್ಟು ನೀಟಾಗಿ ಕಲಿಸಿದ್ದಾರೆ ನನ್ನ ಡ್ರೈವಿಂಗ್. ಅಂದರೆ ನನ್ನ ಸರ್ವಿಸಲ್ಲಿ ಎಷ್ಟೋ ಸಲ ಡ್ರೈವರ್ ಆಗಿದ್ದೀನಿ. ಇದುವರೆಗೆ ಒಂದು ಆಕ್ಸಿಡೆಂಟ್ ಅನ್ನೋದು ನನ್ನ ಸರ್ವಿಸಲ್ಲಿ ಆಗಿಲ್ಲ. ಅವ್ರು ನನಗೆ ಅಷ್ಟು ಕಷ್ಟಪಟ್ಟು ನಾನು ಕಲಿಸಿರೋದಕ್ಕೆ ನಾನು ಇವತ್ತು ಒಂದು ರೈತರ ಮಗನೂ ಆಗಿದ್ದೀನಿ. ಒಂದು ತೋಟನ ಮಾಡ್ಕೊಂಡು, ತೋಟದಲ್ಲೇ ನಾನು ರೈತರ ಕೆಲಸ ನನ್ನ ಸ್ವಂತ ಅನುಭವದಲ್ಲಿ ನಾನು ಕೆಲವು ಬೆಳೆದು ಬಂದಿದ್ದೀನಿ. ನಾನು ಯಾರ ಅನುಭವನ ಕೇಳೋದು, ರೈತರುಗಳಿಗೆ ಯಾರು ಅನುಭವ ಬೇಡ ಸರ್. ಅವ್ನು ಕೆಲಸ ಮಾಡೋನಿಗೆ ಅವನ ಅನುಭವ ಕರೆಕ್ಟಾಗಿ ಗೊತ್ತಿರುತ್ತೆ ಎಲ್ಲ ವಿಚಾರ. ಹಾಗಾಗಿ ನಾನು ಕೃಷಿಲೂ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನಾನು ಇರೋ ಸ್ವಲ್ಪ ಜಮೀನಾದರೂ ನೀಟಾಗಿ ಇಟ್ಕೊಂಡಿದ್ದೀನಿ. ನನಗೆ ಬೇಕಾದಂಥ ನನ್ನ ಟ್ರ್ಯಾಕ್ಟರ್ದು ಒಂದು ಗುರಿ ನಾನು ಬಿಡಲೇಬಾರ್ದು. ನಾನು ಅದರಿಂದಲೇ ಒಳ್ಳೇದಾಗಿದೆ, ಅದರಿಂದಲೇ ಮೇಲೆ ಬಂದಿರೋದಂತ ಟ್ರ್ಯಾಕ್ಟರ್ನ ಇಟ್ಕೊಂಡಿದ್ದೀನಿ. ನಮ್ಮ ಜೀವನ, ನನ್ನ ಹೆಂಡತಿನೂ ಕೂಡ ತುಂಬ ನನಗೆ ಸಾಥ್ ಕೊಟ್ಟು, ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿದಿರು ಎಲ್ಲ, ನಮ್ಮ ತಾಯಿ ಇಲ್ಲ ಅಂದರೆ ನನಗೆ ಆ ತಾಯಿನ ನೋವು, ಆ ತಾಯಿ ಇಲ್ಲ ನನ್ನ ಒಂದು ನೋವನ್ನು ನನಗೆ ತೋರಿಸಿಲ್ಲ. ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಅಕ್ಕ ತಂಗಿದಿರಾಗಿರ್ಬೋದು, ಆ ನೋವನ್ನು ನಾನು ಮರ್ತ್ಕೊಂಡು ನನ್ನ ಅಕ್ಕ ತಂಗಿದ್ರು, ನನ್ನ ಹೆಂಡತಿ ತಾಯಿಯನ್ನ ಭಾವನೆಯಿಂದ ನಾನು ಇವತ್ತು ಖುಷಿ ನನ್ನ ತಂದೆ ಇದ್ದಾರೆ. ಅವ್ರಿಗೆ 85 ವರ್ಷ. ಇವತ್ತು 20 ಕುರಿ ಸಾಕಿದ್ದಾರೆ. 20 ಕುರಿನ ಅವರೇ ಸಾಕೊಂಡು ಅವರೇ ಮೇಂಟೈನ್ ಮಾಡಿ ಅವರೇ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. 4 ಎಕರೆ ಜಮೀನು ಕಾಡಾಗಿತ್ತು. ಯಾವ ರೀತಿ ಅದನ್ನ ನೀವು ನಿಮ್ಮ ಇದಕ್ಕೆ ಅದನ್ನ ಸರ್, ನಾನು ಅದನ್ನ ತೋಟ ಮಾಡೋದಕ್ಕೆ ನನಗೆಲ್ಲ ಜನ ಹೇಳೋರು, ನೀನು ತೋಟ ಮಾಡ್ತೀರಾ ಮರ್ಯಾ, ಏನು ಸುಮ್ಮನೆ ದುಡ್ಡು ಹೆಚ್ಚಾಗಿಂದ ಮಾಡ್ತಿದ್ದೆ, ನೋಡಿ ತೋಟ ಮಾಡೋಕ್ಕಾಗುತ್ತೆ, ಇದ್ರಲ್ಲಿ ತೋಟ ಬರಲ್ಲ ಅಂತ ಹೇಳಿದ್ರು. ಸರ್, ಇವತ್ತು 80 ಚೀಲ ಕಾಫಿ ಕುಯ್ದಿದ್ದೀನಿ. ಹೋದ ಕಳಸಲ್ಲಿ 80 ಚೀಲ ಕಾಫಿ ಕುಯ್ದಿದ್ದೀನಿ. 1.5 ಲಕ್ಷಕ್ಕೆ ನಾನು ಅಡಿಕೆ ಗಿಡ ಕೊಟ್ಟಿದ್ದೀನಿ. ಅಡಿಕೆ ಹಸರುವಣಿ ಸೇಲ್ ಮಾಡಿದ್ದೆ ನಾನು ಈ ವರ್ಷ. ಹೋದ್ಸಲ ಸೇಲ್ ಮಾಡಿದ್ದೆ. ಇದೆ ಅದೇ ಥರ ಈ ವರ್ಷನೂ ಅಷ್ಟೇ ಒಂದು 80 ಚೀಲ ಕಾಫಿ ಇದೆ. 1,80,000 ಅಡಿಕೆ ಇದೆ. ಸ್ವಲ್ಪ ನನ್ನ ಹೆಂಡತಿ ನರ್ಸರಿ ಮಾಡ್ತಾಳೆ. ಅವಳೇನು ಕೂರಲ್ಲ, ಅವಳು ಟೈಮ್ ವೇಸ್ಟ್ ಮಾಡಲ್ಲ. ನರ್ಸರಿ ವಿಚಾರದಲ್ಲಿ ಅವಳಿದ್ದಾಳೆ, ವೆಹಿಕಲ್ ವಿಚಾರದಲ್ಲಿ ನನ್ನ ಮಗ ಇದ್ದಾನೆ. ಡಿಗ್ರಿ ಮಾಡಿ ನನ್ನ ಮಗ ಇವತ್ತು ಟ್ರ್ಯಾಕ್ಟರ್ ಡಿಪಾರ್ಟ್ಮೆಂಟ್ ಹಾಕೊಂಡು, ನನ್ನ ಡಿಪಾರ್ಟ್ಮೆಂಟ್ ಹಾಕೊಂಡು ಕೃಷಿ ಬಗ್ಗೆ ನಾನು ಆಗಬೇಕು ಅಂತೇಳಿ, ನೀನು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಏನಾದ್ರೂ ಅಂತೇಳಿ ಅವನು ನನ್ನ ಜೊತೆ ಹಾಕೊಂಡು ಅವನು ನನ್ನ ಜೊತೆ ಶ್ರಮ ಪಡ್ತಿದ್ದಾನೆ. ನನ್ನ ಹೆಂಡತಿನೂ ಶ್ರಮ ಪಡ್ತಿದ್ದಾನೆ. ಎಲ್ಲ ಪ್ರತಿಯೊಂದು ಇವತ್ತು ವಯಸ್ಸಿಗೆ ಇವತ್ತು ಚೆನ್ನಾಗಿದ್ದೀವಿ ಸರ್. ಇವತ್ತು ನಮ್ಮ ತಾಯಿ ಒಂದಿಲ್ಲ ಅಂತ ಬಿಟ್ರೆ ಇನ್ನೆಲ್ಲ ನಮ್ಮ ಜೀವನದಲ್ಲಿ ಎಲ್ಲ ತುಂಬಾನೇ ಚೆನ್ನಾಗಿದ್ದೀವಿ. ಕೃಷಿ ಮಾಡಿದವನು ಸರ್ ಯಾರೂ ಇವತ್ತು ಹಾಳಾಗಿಲ್ಲ. ಎಲ್ಲ ವಿಚಾರದಲ್ಲಿ ನೋಡ್ಕೊ ಬಂದಾಗ ಕೃಷಿಲಿರೋ ನೆಮ್ಮದಿ, ಕೃಷಿಲಿರೋ ಇದು ಯಾವುದ್ರಲ್ಲಿಲ್ಲ ಸರ್. ಕೃಷಿ ಒಂದು ಉತ್ತಮವಾದ ಬೆಳೆ. ಎಲ್ಲ ಪ್ರತಿಯೊಬ್ಬರು ಕೃಷಿ ಮಾಡಬೇಕು. ಸ್ವಲ್ಪ ಜಮೀನು ಇದನ್ನ ಹಾಳ್ಬಿಡ್ಬೇಡಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಕೆಲವೊಂದು ಜಮೀನುಗಳನ್ನ ಹಾಳ್ಬಿಟ್ಟಿರ್ತಾರೆ ನೋಡಿ ನಮಗೆ ಆಸೆ ಆಗುತ್ತೆ. ಇವಾಗ ಮೊದಲು ನಮಗೆ ಜಮೀನಿನ ಬೆಲೆನೂ ಗೊತ್ತಿತ್ತಿಲ್ಲ, ಆ ಒಂದು ಇದನ್ನು ಗೊತ್ತಿಲ್ಲ. ಇವತ್ತು 80 ಚೀಲ ಕಾಫಿ ಕುಯ್ತೀನಿ, ನಾನು ಎಷ್ಟು 1,000 ಲಕ್ಷ ಸಂಬಳ ತಗೊಳ್ತೀನಿ ಅನ್ನೋದೊಂದು ನನ್ನ ಭಾವನೆಯಲ್ಲಿ ಬರುತ್ತೆ ಸರ್. ಇವತ್ತು ಕೃಷಿ ರೈತರುಗಳು ನೋಡಿ ಸರ್, ಎಷ್ಟು ತುಂಬಾ ಒಳ್ಳೆಯದಾಗಿರ್ತಾರೆ ಪ್ರತಿಯೊಬ್ಬರು. ಎಲ್ಲ ಒಂದು ಒಳ್ಳೆ ಕೃಷಿಕರಿಗೆ ಫಸ್ಟ್ ಒಂದು ಅವರಿಗೆ ಸಲ ಮೂಡಿಬೇಕು ಸರ್. ನಾವು ಯಾವುದೇ ವಿಚಾರದಲ್ಲಿ ಅಂತ ಒಂದು ಕೃಷಿ ಜಮೀನನ್ನು ಮಾಡ್ಕೊಂಡು ಹೋಗ್ಬೇಕು. ಈಗ ಕೆಲವರು ರೈತರು ಹಳ್ಳಿ ಬಿಟ್ಟು ನಗರಾಭಿವೃದ್ಧಿಗೆ ನಗರ ಕಡೆ ಮುಖ ಮಾಡ್ತಾರೆ. ಹಳ್ಳಿಲಿ ಯಾವ ರೀತಿ ಒಂದು ಸ್ವಂತ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ಒಂದು ರೈತರಿಗೆ ಯಾವ ರೀತಿ ಒಂದು ಮಾಹಿತಿ ಕೊಡ್ತಾರೆ? ನಾನೊಂದು ಮನೆ ಮಾಡಿದ್ದೀನಿ ಇವಾಗ. ಆ ಮನೆನ ನಾನು ಟೌನಲ್ಲಿ ಖರ್ಚು ಮಾಡಿರೋ ದುಡ್ಡಿಗೆ ನಾನು ಟೌನಲ್ಲಿ ಒಂದು ಮನೆ ಸೈಟ್ ತಗೊಂಡು ಮನೆ ಮಾಡ್ಬೋದಾಯ್ತು. ನನಗೆ ತುಂಬಾ ಜನ ಹೇಳಿದ್ರು, ಆ ಮನೆಗೆ ಅಷ್ಟೊಂದು ಖರ್ಚು ಮಾಡ್ತಿದ್ದಿಲ್ಲಪ್ಪ, ಎಲ್ಲರೂ ಒಂದು ಟೌನಲ್ಲಿ ತಗೋಬೋದಲ್ಲ ಅಂತ. ನನಗೆ ಇಲ್ಲಿ ಇರೋ ಒಂದು ನೆಮ್ಮದಿ ಇವತ್ತು ನೋಡಿ, ಅನೇಕ ಜನ 1 ಎಕರೆ ಆದ್ರೂ ಜಮೀನು ಬೇಕು ಅಂತ ಕೆಲವು ಟೌನಲ್ಲಿ ಇರೋದನ್ನ ಮಾರಿ ಕೆಲವು ಹಳ್ಳಿ ಕಡೆ ಜಮೀನು ಹುಡುಕ್ತಾ ಇದ್ದಾರೆ. ಜಮೀನೇ ಸಿಗ್ತಿಲ್ಲ. 1 ಕುಂಟೆ ಯಾರು ಸೇಲ್ ಮಾಡ್ತಿಲ್ಲ. ನಮ್ಮ ಹಳ್ಳಿ ಕಡೆ ಅಂತೂ 1 ಕುಂಟೆ ಜಮೀನು ಕೊಡಕ್ಕೆ ಯಾರು ಹಿಂದೆ ಮುಂದೆ ನೋಡ್ತಿದ್ದಾರೆ, ಇವತ್ತು ಮಾಡ್ತಿಲ್ಲ. ಟೌನಲ್ಲಿ ಇದ್ದಾರಲ್ಲ ಹಳ್ಳಿ ಕಡೆ ಬರ್ತಾರೆ. ಹಳ್ಳಿಲಿ ಉತ್ತಮವಾದ ಜೀವನ ಸಾಗಿಸ್ಬೋದು, ಉತ್ತಮವಾದ ಜನ. ಹಳ್ಳಿ ಜನ ತುಂಬಾ ಒಳ್ಳೆಯವರು ಇರ್ತಾರೆ ಸರ್.
ಯಾವುದೇ ಒಂದು ಮೋಸ ಒಂದು ಇದು ವಂಚನೆ ಏನೂ ಇರಲ್ಲ. ಹಳ್ಳಿಲಿ ತುಂಬಾ ಜೀವನ ಚೆನ್ನಾಗಿರುತ್ತೆ. ಹಳ್ಳಿಗೆ ಬನ್ನಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಸರ್. ಇವಾಗ ನೀವು ಕೋಳಿ ಮತ್ತೆ ಕುರಿ ಸಾಕಾಣಿಕೆ ಮಾಡಿದ್ರ, ಹೌದು. ಎಷ್ಟು ಕುರಿ ಮತ್ತೆ ಎಷ್ಟು ಕೋಳಿ ಸಾಕಿದ್ರ, ಅದರಿಂದ ಯಾವ ರೀತಿ ನೀವು ಲಾಭ ಪಡ್ಕೊಳ್ತೀರಾ ಸರ್? ನೋಡಿ, ಇವತ್ತು ಹೈನುಗಾರಿಕೆಯಲ್ಲಿ ಲಾಭ ಪಡ್ಕೊಳ್ಳೋದು ಶ್ರಮ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಎರಡನೇದು ಅದ್ರಲ್ಲಿ ಸ್ವಲ್ಪ ಲಾಭ ಕಮ್ಮಿ ಇರುತ್ತೆ, ನೆಮ್ಮದಿ ಜಾಸ್ತಿ ಇರುತ್ತೆ. ಲಾಭ ಕಡಿಮೆ ಇರುತ್ತೆ, ನೆಮ್ಮದಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತಂದೆಗೆ ಇವತ್ತು 85 ವರ್ಷ ಆಗಿದೆ ಅಂತ ಹೇಳ್ತೀನಲ್ಲ, ಇವತ್ತು 20 ಕುರಿ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 3:30-4 ಗಂಟೆ ಮನೆಗೆ ಬರ್ತಾರೆ. ಅವ್ರು ಒಳ್ಳೆ ಬೆಳಿಗ್ಗೆ ಫ್ರೆಶ್ ತಿಂಡಿ ಮಾಡ್ಕೊಂಡು ಹೋಗ್ತಾರೆ, ಮಧ್ಯಾಹ್ನ ಒಂದು ಊಟಕ್ಕೆ ಬರ್ತಾರೆ, ಸಂಜೆ ಒಂದು ಊಟ ಮಾಡಿ ನೀಟಾಗಿ ಮಲಗ್ತಾರೆ. ಅವ್ರ 85 ವರ್ಷದ ಆರೋಗ್ಯ ಹೆಚ್ಚು ಕಮ್ಮಿ ನಮಗೂ ಇಲ್ಲ ಅಂತ ಕೇಳ್ತೀನಿ ನಾನು ಇವಾಗ. ಅಷ್ಟು ಚೆನ್ನಾಗಿದೆ ಇವತ್ತು. ಹೀಗಾಗಿ ಕೃಷಿ ಮಾಡಿದ್ರೆ, ಹೈನುಗಾರಿಕೆ ಮಾಡಿದ್ರೆ ಇದರಲ್ಲಿ ಒಳ್ಳೆ ನೆಮ್ಮದಿ ಇರುತ್ತೆ. ಅದನ್ನ ಒಂದು ಸರಿ ಮಾತಾಡಿಸಿದಾಗ, ಅದನ್ನ ನೋಡಿದಾಗ ಮನ್ಸಿಗೆ ಏನೋ ಒಂಥರ ತೃಪ್ತಿ, ಆನಂದ. ಅದೆಲ್ಲರೂ ಸಾಕಿದವ್ರಿಗೆ ಗೊತ್ತಿರುತ್ತೆ, ಎಲ್ಲ ಅನುಭವ ರೈತರುಗಳಿಗೆ ಪ್ರತಿಯೊಬ್ಬರು ಗೊತ್ತಿರುತ್ತೆ. ಒಂದು ನಾಯಿ ಸಾಕಿದ್ರೆ ಎಷ್ಟು ಪ್ರೀತಿಯನ್ನು ಸಾಕಿರ್ತಾರೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಎಲ್ಲ ನೆಮ್ಮದಿ ಇದೆ ಸರ್, ಅದ್ರಲ್ಲಿ ತೃಪ್ತಿ ಇದೆ. ಮಾಡ್ಬೇಕು ಎಲ್ಲ ರೈತರುಗಳು ಮನೆಯಲ್ಲಿ ಒಂದು ಕೋಳಿ, ಒಂದು ದನ, ಒಂದು ನಾಯಿ, ಒಂದು ಕುರಿ ಏನಾದ್ರು ಸಾಕ್ಬೇಕು ಸರ್. ಪ್ರಾಣಿಗಳು ಸಾಕಿದ್ರೆ ಅವನಿಗೆ ಏನೋ ಒಂದು ಮನಸ್ಸಿಗೆ ತೃಪ್ತಿ. ಈಗ ಕೆಲವರು ನಮಗೆ ಅಗೋಗಾಡಿ ಇಟ್ಟಿದ್ವಿ ಮೀನಿಂದೆಲ್ಲ, ಅವರೆಲ್ಲ ಟೌನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದನ್ನ ನೋಡಿದ್ರೆ BP ಶುಗರ್ ಕಮ್ಮಿ ಆಗುತ್ತೆ ಅಂತಾರೆ. ಅದು ಟೌನಲ್ಲಿ ಅವ್ರಿಗೆ ಸಾಕಾಗಿದ್ದು ತಂದು ಗ್ಲಾಸಲ್ಲಿ ತಂದು ಸಾಕ್ತಾರೆ. ನಾವು ಹಂಗಲ್ಲ, ಓಪನ್ ಮುಟ್ಕೊಂಡು ನಮ್ಮ ಎದುರುಗಡೆ ತಿನ್ನುತ್ತೆ, ನಮ್ಮ ಎದುರುಗಡೆ ಎಕ್ಕೆ ಹಾಕುತ್ತೆ, ನಾವು ಅದ್ರ ಸಗಣಿ ಬರ್ತೀವಿ, ಎಲ್ಲ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ ಸರ್. ಈಗ ತೋಟನ ಅಚ್ಚುಕಟ್ಟಾಗಿ ಮಾಡಿದಿರಿ, ಆ ತೋಟದಲ್ಲಿ ಯಾವ ರೀತಿ ಬೆಳೆ ಬೆಳೆದಿರಾ? ನಾನು ನೋಡಿ ಸರ್, ನಾನು ಹೋದಾಗ ನಾನು ಯಾವುದೇ ನರ್ಸರಿ, ಯಾವುದೇ ಒಂದು ಇದಕ್ಕೆ ಹೋದಾಗ ಒಂದು ಹಣ್ಣಿನ ಗಿಡ ಆದ್ರೆ ಹಾಕ್ತೀನಿ. ಅದು ನಾವು ತಿಂತೀವಿ ಬಿಡ್ತೀವಿ ಗೊತ್ತಿಲ್ಲ ಸರ್. ಒಂದು ಪ್ರಾಣಿ ಪಕ್ಷಿ ಬೆಳಿಗ್ಗೆ ನಾವು ಮನೆ ಹತ್ರ ಒಂದು ಮಲೆಗೆ ಒಂದು ಎದ್ದೇಳ್ಬೇಕಾದ್ರೆ ಒಂದು ಪ್ರಾಣಿಗಳೆಲ್ಲ ಸುತ್ತ ನಮ್ಮ ಹಳ್ಳಿಲಿ ಒಂದು ಎಷ್ಟು ಚೆನ್ನಾಗಿ ಅದ್ರದ್ದೊಂದು ಸುಪ್ರಭಾತ. ಕೆಲವು ಟೌನಲ್ಲಿ ಅಂಗಡಿಲೆಲ್ಲ ಹಾಕೊಂಡಿರ್ತಾರೆ, TV ಹಾಕೊಂಡಿರ್ತಾರೆ, ಇದು ಮಾಡ್ಕೊಂಡಿರ್ತಾರೆ. ನಮಗೆ ಅದರದ್ದೇ ಒಂದು ಒಳ್ಳೆಯವಾದಂತ ಒಂದು ಇದು ಸೌಂಡ್ ಅಷ್ಟು ಚೆನ್ನಾಗಿರುತ್ತೆ ಒಂದು ಹಕ್ಕಿಗಳಲ್ಲಿ. ಹಳ್ಳಿ ಜೀವ ಸರ್, ಹಳ್ಳಿಲಿ ಬದುಕ್ತವ್ನು ಯಾರು ಸಿಟಿಲಿ ಹೋಗಿ ಒಂದು ವರ್ಷನೂ ಅವ್ನಿಗೆ ಸೆಟ್ ಆಗೋದು ಭಾರಿ ಕಷ್ಟ ಇದೆ ಸರ್. ಅದಕ್ಕೆ ಯಾವ ಬೆಳೆಗಳು ಬೆಳೆದಿರೋದು? ನಾನು ಸರ್ ನೋಡಿ, ತೆಂಗು ಹಾಕಿದ್ದೀನಿ, ನನ್ನ ಮನೆಗೆ ಬೇಕಷ್ಟು ತೆಂಗು ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ, ಕಾಫಿ ಹಾಕಿದ್ದೀನಿ. ಆಮೇಲೆ ನಾನು ಅನೇಕ ಬೆಳೆಗಳನ್ನ ನಾನು ತಿನ್ನಂತ ಸಪೋಟ ಮಾಡಿ ಹಾಕಿದ್ದೀನಿ. ಆಮೇಲೆ ಇದು ಅನಾನಸ ಗಿಡ ಹಾಕಿದ್ದೀನಿ, ಬಟರ್ ಫ್ರೂಟ್ ಹಾಕಿದ್ದೀನಿ. ನಾನೊಂದು ಇಂಬೆ ಗಿಡ ಹಾಕಿದ್ದೀನಿ. ಇಂಬೆ ಗಿಡ ಅಷ್ಟೇ ಇರ್ತದೆ, ಅದು ಒಳ್ಳೆ ಬೆಳೆ. ಅದೊಂದು ಇಂಬೆ ಗಿಡ ಸಾಮಾನ್ಯ ಯಾರು ಬೆಳೆಯಲ್ಲ, ತೋಟದಲ್ಲೆಲ್ಲ ಮುಳ್ಳಾಗುತ್ತೆ, ತೋಟದ ತಿರುಗಾಡಕ್ಕೆ ಹಿಂಸೆ ಆಗುತ್ತೆ. ಖಾಲಿ ಜಾಗ ಇದ್ದರೂ ಒಂದು 80 ಇಂಬೆ ಗಿಡ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಇನ್ನೊಂದು 2 ವರ್ಷ ಕಳೆದ್ರೆ ಇಂಬೆ ಗಿಡದಲ್ಲಿ ಒಳ್ಳೆ ಲಾಭ ಬರುತ್ತೆ ಬಿಡುತ್ತೆ ಗೊತ್ತಿಲ್ಲ. ನೋಡಕ್ಕೆ ಚಕ್ಕ ಚೆನ್ನಾಗಿದೆ, ಬಂದೇ ಬರುತ್ತೆ ಲಾಭ. ಕೃಷಿಲಿ ಯಾವುದೇ ಕಾರಣಕ್ಕೆ ನಮಗೆ ಲಾಸ್ ಆಗಿಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. 1 ಲಕ್ಷ ನನ್ನ ಹೆಂಡತಿ ಕಡೆಯಿಂದ 1 ಲಕ್ಷ ನರ್ಸರಿ ಮಾಡಿದ್ದಾಳೆ. ಅದಕ್ಕೆ ನಾವು ಸಾಥ್ ಕೊಟ್ಟಿದ್ವಿ, ಅವರು ನಮಗೆ ತುಂಬಾ ಶ್ರಮ ಪಟ್ಟು. ಗಿಡದಲ್ಲಿ ಎಷ್ಟು ಲಾಭಗಳು ನೋಡ್ಬೋದು ಸರ್? ನೋಡಿ, ನಾವು ಕಳಸರೆಲ್ಲ ಅಷ್ಟೇನು ನಮಗೆ ಲಾಭ ನೋಡಕ್ ಆಗಿಲ್ಲ. ಈ ಸಲ 3 ಲಕ್ಷದ 67,000ಕ್ಕೆ ನಾನು ಇವಾಗಲೇ ಅದನ್ನ ಫುಲ್ ಹಂಗೆ ಉಂಡಿ ಕೊಟ್ಬಿಟ್ಟಿದ್ದೀನಿ, ವಹಿಸ್ಕೊಟ್ಟಿದ್ದೀನಿ. ಎಷ್ಟು ಖರ್ಚು ಬಂದಿದೆ ಸರ್? 1.5 ಲಕ್ಷ ಖರ್ಚು ಬಂದಿರುತ್ತೆ ಸರ್. 1.5 ಲಕ್ಷ ಖರ್ಚು ಬಂದಿರುತ್ತೆ. ಒಂದು 6ರಿಂದ 7 ತಿಂಗಳು ಅದು ಬೆಳೆ ಆಗಿರುತ್ತೆ. ಒಂದು 6 ತಿಂಗಳು ಬೆಳೆ ಆಗಿರುತ್ತೆ. 6 ತಿಂಗಳಿಗೆ ಒಂದು 2 ಲಕ್ಷ ರೂಪಾಯಿ ಬೆನಿಫಿಟ್ ನೋಡೋಂಥದ್ದು ಬೆಳೆ ಸರ್. ಸಮಸ್ತ ರೈತರ ಬಾಂಧವರಿಗೆ ನೀವು ಈ ರೀತಿ ಒಂದು ಹೇಳ್ಬೋದು. ಖಂಡಿತ ನಮ್ಮ ಕಡೆ ಸರ್, ನನ್ಗಿಂತಲೂ ಕೆಲವು ತುಂಬಾ ನರ್ಸರಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಬೆಳೆಯಂತ ರೈತರುಗಳಿದ್ದಾರೆ. ನಾನೇ ದೊಡ್ಡ ತಿಳುವಳಿಕೆ, ನನ್ಕಿಂತ ಅನುಭವಸ್ಥರು ಇದ್ದಾರೆ, ನನ್ಕಿಂತ ಚಿಕ್ಕ ಏಜಿನವ್ರು, ನನ್ಕಿಂತ ಅನುಭವದಲ್ಲಿ ಬೆಳೆದಿದ್ದಾರೆ, ಚೆನ್ನಾಗಿ ತುಂಬಾನೇ ನೀಟಾಗಿ ಗಿಡ ಬೆಳೆದಂತವ್ರು ಇದ್ದಾರೆ. ಹೈಯೆಸ್ಟ್ ಅಂದ್ರೆ ನಮ್ಮ ಹಳೆವಂಕರಹಳ್ಳಿಲಿ ತುಂಬಾನೇ ಗಿಡ ಬೆಳೀತಾರೆ. ನಮ್ಮ ಹಳೆವಂಕರಹಳ್ಳಿ ರೈತರುಗಳು, ಹಳೆವಂಕರಹಳ್ಳಿ ಜನತೆಗೆ ಒಂದು ಖುಷಿ. ಏನ್ ನಮ್ಗೆ ಖುಷಿ ಅಂದ್ರೆ, ಒಬ್ಬರಿಗೆ 1 ನಿಮಿಷ ಟೈಮ್ ಇರಲ್ಲ, ಒಬ್ಬರಿಗೊಬ್ಬ ಬೇರೆ ಸುದ್ದಿ ಮಾತಾಡಕ್ಕೆ ಒಂದು ಟೈಮ್ ಇರಲ್ಲ ಅವರಿಗೆ. ಯಾವ್ದು ಅಷ್ಟು ಕೆಲಸ ಬಿಸಿ ಇರುತ್ತೆ. ನರ್ಸರಿ, ತೋಟ, ಕೋಳಿ, ದನ ಎಲ್ಲ ಮಾಡ್ಕೊಂಡಿದ್ದಾರೆ. ಒಳ್ಳೆ ಉತ್ತಮ. ನಮ್ಮ ಒಂದು ಹಳ್ಳಿ ಒಂಥರ ದುಬೈ ಇದ್ದಂಗೆ, ನಮ್ಮ ಒಂಕ್ರಹಳ್ಳಿ ನಮ್ಮೊಂದು ದುಬೈ ಇದ್ದಂಗೆ ಸರ್. ಅಷ್ಟು ನೆಮ್ಮದಿ ಜೀವನ, ಅಷ್ಟು ನೆಮ್ಮದಿ ನಾವು ಜೀವನ ಮಾಡ್ತಿದೀವಿ. ಭಯ ಅನ್ನೋದಿಲ್ಲ ಸರ್. ಒಂದು ಹೆಂಗಸರಿಗಾಗ್ಲಿ, ಒಂದು ಹೆಣ್ಮಕ್ಳಿಗಾಗ್ಲಿ, ಒಂದು ಗಂಡಸರಿಗಾಗ್ಲಿ ಎಷ್ಟೊಂದು ತಿರುಗಾಡಕ್ಕೆ ಎಷ್ಟೊಂದಲ್ಲಿ ಬರಕ್ಕೆ ಒಂದು ಭಯ ಅನ್ನೋದು ನಮ್ಮ ಊರಲ್ಲಿ ಇಲ್ಲ ಸರ್ ಇದುವರೆಗೂ. ಎಲ್ಲಾ ಕಮ್ಯುನಿಟಿ ಜನ ಇದ್ದಾರೆ ನಮ್ಮೂರಲ್ಲಿ, ಎಲ್ಲ ಒಳ್ಳೆ ಜನ ಅಂತ ನಾನು ಹೇಳಕ್ ಬಯಸ್ತೀನಿ. ಒಂದು ಕುಟುಂಬಕ್ಕೆ ಏನು ಹೊರಗಡೆಯಿಂದ ನಾವು ಸಿಟಿಯಿಂದ ಒಂದು ಹಣ್ಣು ತಂದು ತಿನ್ಬೇಕು, ಅದೇ ಹಣ್ಣುಗಳನ್ನ ನೀವು ನಿಮ್ ತೋಟದಲ್ಲಿ ಬೆಳ್ಕೊಂಡಿದ್ದೀರಾ ಸರ್? ನಾನು ಹೇಳೋದು ಈಗ ಅನೇಕ ಸಿಟಿಯಿಂದ ಹಣ್ಣು ತರ್ತೀವಿ ಅಂದಾಗ ಅದಕ್ಕೆ ಏನಾರ ಕೆಮಿಕಲ್ ಅವು ಇವು ಹಾಕಿ, ಈಗ ಬಾಳೆಹಣ್ಣನ್ನು 3 ದಿವಸ ರನ್ ಮಾಡ್ತಾರೆ, 2 ದಿವಸ ರನ್ ಮಾಡ್ತಾರೆ. ನಾವು ಆ ಥರ ಇಲ್ಲ ಸರ್. ನಾವು ಡೈರೆಕ್ಟ್ ತೋಟದಿಂದ ಕಡ್ಕೊಂಡು ಅದಕ್ಕೆ ಯಾವ ಮೆಡಿಸಿನ್ ಹಾಕಲ್ಲ, ಏನೂ ಹಾಕಲ್ಲ. ಬಾಳೆಹಣ್ಣು ಡೈರೆಕ್ಟ್ ತಂದು ಜೊತೆ ಹಾಕಿರ್ತೀವಿ. ಹಣ್ಣಾದಾಗ ಒಂದೊಂದೇ ಹಣ್ಣು ತಗೊಂಡು ತಿಂತೀವಿ. ನೀವು ಕೆಲವು ಸಿಟಿ ಜನ ತಿನ್ನೋದೇನು ತಿಂತಾರೆ ಅಂದ್ರೆ ಅದು ಕೆಮಿಕಲ್ ಹಾಕಿರೋದು ತಿಂತಾರೆ. ನಾವು ಸೊಪ್ಪು ಸೊಗಡೆ ಬೇಕಾದ್ರೆ ನಾವೇನು ತೋಟ ಗೀಟ ಅಲ್ಲಿ ತಗೊಂಡು ಜನ ಮಾಡ್ಕೊಬಿಡ್ತೀವಿ ನಾವು. ಈ ತರದಲ್ಲಿ ನಮಗೆ ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ನಮಗೆ ನೋಡಿ, ಹಳ್ಳಿ ಜನ ಬೇರೆ ಕಾಯಿಲೆ, ಕೊರೋನಾ ಬಂದು ಎಷ್ಟೋ ಜನ ನಮ್ಮ ಕಡೆ ಬೇರೆ ಕಡೆ ಇದಾದ್ರು,
ನಮ್ಮ ಹಳ್ಳಿ ಕಡೆ ಸಾಮಾನ್ಯ ಜನ ಅಷ್ಟು ಜನ ಯಾರು ಡೆತ್ ಆಗಲಿಲ್ಲ ಸರ್. ಸಿಟಿ ಜನನೇ ಡೆತ್ ಆದ. ನಮ್ಮ ಹಳ್ಳಿ ಕಡೆ ನಾನು ಎಷ್ಟೋ ಕಡೆ ನೋಡಿದ್ದೀನಿ. ನಾನು ನನ್ನ ಜೀವನದಲ್ಲಿ ಎಲ್ಲ ಸುಮಾರು ಇದ್ರಲ್ಲಿ ಬಂದೆ. ಅವಾಗ ಟೌನ್ ಕಡೆಯಿಂದ ಜಾಸ್ತಿ ಇದಾಗಿದ್ಬಿಟ್ಟು ನಮ್ಮ ಹಳ್ಳಿ ಕಡೆ ಯಾರಿಗೂ ಏನು ಸ್ಪ್ರೆಡ್ ಆಗಿಲ್ಲ ಇದನ್ನು. ಕಡು ಬಡತನದಿಂದ ಬೆಳೆದು ಒಬ್ಬ ಈಗ ಏನಿದೆ ಹೊಸಕೋಟೆ ಹೋಬಳಿಗೆ ವಿಶೇಷ ಮಾದರಿಯ ರೈತರಾಗಿ ನೀವು ಹೊರಹೊಮ್ಮಿದ್ದೀರಿ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್. ನಾನು ನಮ್ಮ ತಾಯಿ ತಂದೆ ಆಶೀರ್ವಾದ, ನನ್ನ ಅಕ್ಕ ತಂಗಿಯರು ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ನಾನು ಅವ್ರಿಗೆ ಯಾವತ್ತೂ ನನ್ನ ತಾಯಿ ತಂದೆ ನಾನು ದೇವ್ರಿಗಿಂತಲೂ ಹೆಚ್ಚು ನನ್ನ ತಾಯಿ ತಂದೆ ನಾನು ಪೂಜಿಸ್ತೀನಿ ಸರ್. ಅದ್ರ ಬಗ್ಗೆ ನಾನು ಎರಡು ಮಾತಿಲ್ಲ. ಹೊಸಕೋಟೆ ರೈತ ಸಂಘಟನೆಯವರು ನಿಮಗೆ ಒಂದು ಸನ್ಮಾನ ಮಾಡಿದ್ದಾರೆ. ಹೌದು ಸರ್. ಎಷ್ಟು ಖುಷಿ ಆಗುತ್ತೆ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ನೋಡಿ, ಐಗೂರು ಜಯಣ್ಣವ್ರು ಇದ್ದಾರೆ. ಮೊದಲು ಹಿಂದೆ ನಾವು ಯಾರು ರೈತರು ಯಾರು ಏನು ಅಂತ ಜನ ಗುರುತಿರ್ತಿಲ್ಲ. ಇವತ್ತು ನಾನು ಗಿಡ ಹಾಕಿದ್ದೀನಿ. ಒಬ್ಬ ರೈತರು ಸಂಘದಾಗ ಒಬ್ಬರು ಐಗೂರು ಜಯಣ್ಣವ್ರು ಬಂದು ಎಲ್ಲರನ್ನೂ ಒಂದು ಗುರುಸಿ, ಪ್ರತಿಯೊಬ್ಬ ರೈತರುಗಳನ್ನ ಗುರುಸಿ ಮಾತಾಡ್ತಿದಾರಲ್ಲ, ಇದೊಂದು ತುಂಬಾ ಒಳ್ಳೆ ವಿಚಾರ ಸರ್. ನಾನು ಅವರು ಕೆಲವು ಟೈಮಲ್ಲಿ ಎಷ್ಟೋ ಜನ ಮನೆಗೆ ಬಂದಿದ್ದಾರೆ. 2-3 ಸಲ ಬಂದು ನಾನು ಮಾಡಿರೋದನ್ನ ನೋಡಿದ್ದಾರೆ. ಎಲ್ಲ ಅದೊಂದು ತುಂಬಾ ಒಂದು ಒಳ್ಳೆ ವಿಷಯನ ಸ್ಪ್ರೆಡ್ ಮಾಡ್ತಾರೆ ಸರ್ ಅವರು. ನೀವು ಒಬ್ಬರು ರೈತರ ಮಗನ ಹುಟ್ಟಿ ಮತ್ತೆ ರಾಜಕೀಯಕ್ಕೆ ಬಂದು ಒಂದು ಒಳ್ಳೆ ಹೆಸರು ಮಾಡ್ಕೊಂಡಿರ. ಯಾವಾಗ ಸರ್ ರಾಜಕೀಯಕ್ಕೆ ಬಂದಿದ್ದು ಸರ್? ನನಗೆ ರಾಜಕೀಯದಲ್ಲಿ ನನಗೆ ಹೆಚ್ಚು 5 ವರ್ಷ 10 ವರ್ಷ ಹಿಂದೆ ನನಗೊಂದು ರಾಜಕೀಯದಲ್ಲಿ ನೀವು ಪಂಚಾಯತ್ ಎಲೆಕ್ಷನ್ ನಿಲ್ಬೇಕು ಅನ್ನೋ ಒಂದು ಇದಿತ್ತು ಸರ್ ನನಗೆ. ನಾನು ಅವಾಗ ರಾಜಕೀಯ ಬೇಡ ನನಗೆ. ನಾನು ಆವಾಗ ಸ್ವಲ್ಪ ಎಲ್ಲ ಪ್ರತಿಯೊಂದು ವ್ಯವಹಾರದಲ್ಲಿ ಇದ್ದಂತ ನನಗೆ ಬೇಡ ರಾಜಕೀಯ ಅಂತ ನಾನು ರಾಜಕೀಯಕ್ಕೆ ಬಿಟ್ಟಿದ್ದೆ ಸರ್. ನಮ್ಮ ಈ ಊರಿಗೆ ಒಂದು ರೋಡ್ ದೊಡ್ಡ ಸಮಸ್ಯೆ ಆಗಿತ್ತು ಸರ್. ಈ ಹಳೆ ಉಂಟ್ರೋಳಿ ಅಂದ್ರೆ ಜನ ಬರಕ್ಕಿದ್ರು. ಅವರು ಹೆಣ್ಣು ಕೊಡಕ್ಕೆ ಯಾರು ನಮ್ಮ ಹಿಂದೆ ಮುಂದೆ ನೋಡ. ನಮ್ಮ ಇಲ್ಲೊಬ್ರು ಯಾರು ಹೇಳ್ತಿದ್ರು, ಅಣ್ಣ ನಮ್ಮೊಂದು ಊರಿಗೆ ಕೊಡ್ಬೇಕಂದ್ರೆ ನಿಮ್ಮ ರೋಡ್ ಸರಿ ಇಲ್ಲ, ಯಾವುದೋ ಊರಿಗೆ ಬಂದಾಗ ಆಗುತ್ತೆ ಅಂತ ಹೇಳ್ತಿದ್ರು. ಅವಾಗ ನಮ್ಮ ಜನ ಇಲ್ಲಿ ನಮ್ಮ ಹಳೆ ಉಂಟ್ರೋಳಿ ಜನ ನಮ್ಗೊಂದು ಆಶೀರ್ವಾದ ಮಾಡಿದ್ರು. ಚಿಕ್ಕವರು ದೊಡ್ಡವರು ಎಲ್ಲ ಒಂದೊಂದು ಆಶೀರ್ವಾದ ಮಾಡಿದ್ರು. ಜನರಲ್ ಬಂದಿತ್ತು. ಆ ಜನರಲ್ ಟೈಮಲ್ಲಿ ಯಾರು ನನ್ನ ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ದಂಗೆ ನನ್ನನ್ನು ಅವಿರೋಧಕ್ಕೆ ಆಯ್ಕೆ ಮಾಡ್ತಾರೆ. ಫಸ್ಟ್ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ ನಾನು. ನಮ್ಮ ಹಳೆ ಉಂಟ್ರೋಳಿ ಜನಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸಣ್ಣವರು, ಪುಟ್ಟವರು, ದೊಡ್ಡವರು, ಹಿರಿಯವರು, ಕಿರಿಯವರು ಎಲ್ಲ ಸೇರಿ ನಮ್ಗೊಂದು ಆಶೀರ್ವಾದ ಮಾಡಿದ್ದಾರೆ. ಅವರ ಋಣನ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ನಾನು. ಆಮೇಲೆ ಅವ್ರ ಆಶೀರ್ವಾದಕ್ಕೆ, ಅವ್ರ ಋಣಕ್ಕೆ ನಮ್ಮ ಹಳೆ ML ಕುಮಾರಸ್ವಾಮಿ ಅವರು ಇದ್ದಾಗ, JDS ML ಇದ್ದಾಗ ನನಗೆ 1.5 ಕೋಟಿ ರೂಪಾಯಿ ಒಂದು ರೋಡ್ ಕೊಟ್ಟರು. ಒಂದು ರಸ್ತೆ ಮಾಡಿಸಿದ್ರು ರೋಡಿಗೆ. ಯತ್ನಾಳ ಪ್ರಾಜೆಕ್ಟ್ ಇಂದ ಬಂದಿರೋಂಥ ಒಂದು ರಸ್ತೆನ ಕಡದಾಡಿ ಮಂಜೇಗೌಡರು ನಮ್ಮ ಶಾಸಕರು ಸೇರಿ ನಮ್ಗೊಂದು ರಸ್ತೆ ಕೊಟ್ಟಿದ್ದಾರೆ. ಆ ರಸ್ತೆನ ಮಾಡ್ಕೊಂಡು ಸಾವಿರಾರು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ಅದೊಂದು ರಸ್ತೆ ಮಾಡಿದ್ರು ಸರ್ ಅವರು. ಯಾವ ರೀತಿ ಎಲ್ಲ ಸಮಾಜ ಸೇವೆ ಮಾಡಿರೋಂಥದ್ದು ಏನಾದ್ರು ಹೇಳ್ಬೋದು ಸರ್? ಸರ್ ನಾನು ಮಾಡಿರೋದನ್ನ ನಾನು ಹೇಳ್ಬಾರ್ದು ಸರ್. ಅನೇಕ ಜನ ನಿಮಗೆ ಮಾದರಿ ಆಗ್ಬೇಕು ಸರ್. ನಾನು ನೋಡಿ ಒಬ್ಬರಿಗೆ ಎಲ್ಲ ಜನಗಳ ನಿಮ್ಮ ಮಾದರಿಯಾಗಿ ಅವರು ಏನಾದ್ರು ಒಂದು ಕಷ್ಟದಲ್ಲಿ ಭಾಗಿಯಾಗುವಂಥದ್ದು ನಾನು ಹೇಳೋದು ಸರ್. ಯಾರೋ ಒಬ್ಬರು ನೋಡಿ, ನಾವು ತೀರಾ ಕಡು ಬಡವರಿಂದ ಬಂದಿದ್ದರಿಂದ ನಮಗೆ ಕೆಲವು ಬಡವರು ನೋಡಿದ್ರೆ ನನಗೆ ತುಂಬಾ ಒಂದು ಮನಸ್ಸಿಗೆ ನೋವಾಗುತ್ತೆ ಸರ್. ನಾನು ಇಷ್ಟು ಕಷ್ಟದಲ್ಲಿದ್ದೇನೆ, ನಾವು ಇಷ್ಟು ಕಷ್ಟದಲ್ಲಿ ಬಂದಿದ್ದೀವಿ, ಅದೇ ಕಷ್ಟ ಅವ್ರಿಗೂ ಇರ್ಬೋದು ಅನ್ನೋದು ನಾನು ಏನು ಸಾಧ್ಯನ ಸರ್. ಸಣ್ಣ ಪುಟ್ಟ ನಾನು ಮಾಡಿದ್ದೀನಿ. ಆ ಜನ ಅದಕ್ಕೆ ನನ್ನ ಆಶೀರ್ವಾದ ಮಾಡಿ ನನ್ನನ್ನು ಒಬ್ಬ ಬೇಕಿಂದವನೊಬ್ಬ ಊರಿಗೆ ಅಂತ ಮಾಡಿದ್ದಾರೆ. ನನ್ನ ಆ ಋಣನ ನಮ್ಮ ಜನ ತೋರಿಸಿದ್ದಾರೆ ಸರ್ ನನಗೆ. ನಾನು ಹೇಳ್ಬೇಕಾಗಿಲ್ಲ ಸರ್, ನಮ್ಮ ಹಳೆ ಉಂಟ್ರೋಳಿ ಜನ ನನ್ನನ್ನು ಯಾರು ಅಂತ ತೋರಿಸಿದ್ದಾರೆ. ನನ್ನ ಹಳೆ ಉಂಟ್ರೋಳಿ ಜನಕ್ಕೆ ನಾನು ಕೃತಜ್ಞತೆ ಸರ್. ಸಮಸ್ತ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳ್ಬೋದಾ ಕೃಷಿ ಬಗ್ಗೆ ಸರ್? ರೈತರು ಹೆಚ್ಚು ಕಮ್ಮಿ ಈಗ 90% ಎಲ್ಲರೂ ಕೃಷಿ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಬಂದ್ಬಿಟ್ಟಿದೆ ಸರ್. ಏನಂತೇಳಿ ಒಂದು ಕಾಫಿ ರೇಟ್ ಆಗಿರ್ಬೋದು, ಇವತ್ತು ರೋಗಷ್ಟೇ 10,000 ಬಂದಿದೆ ಅಂದಾಗ ಇವತ್ತು ಯಾವ ವರ್ಷ ನಾವು ನರ್ಸರಿ ಹೇಳ್ತಿದ್ವಿ, ವರ್ಷ ಈ ವರ್ಷ ಯಾರು ತುಂಬಲ್ಲ ಬಿಡಪ್ಪ, ಈ ವರ್ಷ ನರ್ಸರಿ ಹೋಗಲ್ಲ ಅಂತ ಹೇಳ್ತಂತ. ಈ ವರ್ಷ ನೋಡಿ ಸ್ಟಾರ್ಟಿಂಗಲ್ಲಿ ಫಸ್ಟೇ ಗಿಡ ವ್ಯಾಪಾರ ಮಾಡಿ ಪ್ರತಿಯೊಬ್ಬ ರೈತರು ಇವತ್ತು ಚೂಟಿಯಾಗಿದ್ದಾರೆ. ಎಲ್ಲ ಗೊತ್ತಿದೆ ರೈತರುಗಳಿಗೆ ಯಾವ ಥರ ಬೆಳೆ ಬೆಳೆದ್ರೆ ಹೆಂಗಾಗುತ್ತೆ ಅಂತ. ಇವೆಲ್ಲ ನಾವು ಈಗ ನಮ್ಮ ಉಂಟ್ರೋಳಿ ಧರ್ಮಣ್ಣವ್ರು ಇದ್ದಾರೆ. ಧರ್ಮಣ್ಣವರು ಒಳ್ಳೊಳ್ಳೆ ಕಾಫಿ ಬೆಳೆಗಾರರು. ಅವರೆಲ್ಲ ಧರ್ಮಣ್ಣ ಫೇಮಸ್ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ರೈತರುಗಳಿಗೂ ಕಿವಿ ಮುಟ್ಟತ್ತಾರೆ. ಎಲ್ಲ ವಿಚಾರಗಳನ್ನ ಅವರು ಒಂದು ಬುಕ್ಸೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ನಾವು ಕೆಲವು ಅನುಭವಗಳು ಬೇಕಾದಾಗ ನಮಗೆ ಚಿಕ್ಕವ್ರು ಇದ್ದಾರೆ, ದೊಡ್ಡವರು ಇದ್ದಾರೆ ಗೊತ್ತಿಲ್ಲ. ನಾವೆಲ್ಲರ ಕೇಳ್ತೀವಿ ಏನು ಮಾಡ್ಬೋದಪ್ಪ, ಹಿಂಗೆ ಮಾಡ್ಬೋದು ಅಣ್ಣ, ಯಾವ ಥರ ಮಾಡ್ಬೋದು ಅಣ್ಣ, ಯಾವ ಥರ ಹೋಗ್ಬೋದು ಅಂತ ಎಲ್ಲ ವಿಚಾರಗಳು ತಿಳ್ಕೊಂಡು ನಾವು ಮುಂದೆ ಏನೋ ನಾವು ಪೂರ ಎಷ್ಟೇ ತಿಳಿದ್ರು ನಾವು ಪೂರ ತಿಳಿದವರು ನಾವು ಹೇಳಲ್ಲ. ತಿಳಿದಂಥಕ್ಕೆ ನಾವು ಕೇಳ್ಕೊಂಡು ಕೆಲವು ವಿಚಾರಗಳನ್ನ ರೈತರ ಬಳಗದವರಿಗೆ ನಾನು ತುಂಬ ಒಂದು ಇದೇ ಹೇಳ್ತೀನಿ ಸರ್. ಅದ್ರಲ್ಲಿ ಎಷ್ಟು ತೃಪ್ತಿ, ಎಷ್ಟು ನಿಮ್ದೆ ಅನ್ನೋದು ಕೆಲವೊಬ್ಬ ಸಣ್ಣ ರೈತನಿಗೆ ಗೊತ್ತಿದೆ. ಅದನ್ನ ಕೆಲವೊಬ್ಬೊಂದು ಮೀಡಿಯಂ ಎಲ್ಲ ಅದನ್ನ ಪ್ರಸ್ತಾಪ ಮಾಡಲ್ಲ ಅವರು. ನಾನು ಎಷ್ಟು ಚೀಲ ಕಾಫಿ, ನಾನು ನೋಡಿ ಸರ್, ಒಂದು 3 ಎಕರೆ ಕಾಫಿ ಕುಯ್ದೀನಿ ಅಂದ್ರೆ ನನ್ನ ನಂತರ ಎಷ್ಟೆಷ್ಟು ಜನ ಪ್ಲಾಂಟರ್ಗಳಲ್ಲಿ ಎಷ್ಟೆಷ್ಟು ಕಾಫಿ ಕುಯ್ತಾರೆ. ಅತಿ ದೊಡ್ಡದಾಗಿದ್ರೆ ಚಿಕ್ಕದನ್ನ ಚೊಕ್ಕದೆ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡು ಹಾಳು ಮಾಡ್ಕೊಳ್ಳೋಕ್ಕಿಂತ ಇರೋದನ್ನ ಹಾಳು ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಬೆಳೆಯೋಣ ಅನ್ನೋದು ಒಂದು ಭಾವನೆ ಸರ್. ನಾನು ಈ ರಾಜಕೀಯ ಜೀವನಕ್ಕೆ ಬಂದ ಮೇಲೆ ಅವರ ಜೊತೆ ಯಾವ ರೀತಿ ಒಂದು ಒಡನಾಟ ಇಟ್ಕೊಂಡಿದ್ದೆ ಸರ್? ನೋಡಿ ಸರ್, ನಾನು ಮೊದಲನೇ ಬಾರಿ ನನ್ನ ಮೆಂಬರ್ ಮಾಡಿ ನನ್ನ ಗ್ರಾಮದ ಜನಗಳು ನನಗೆ ಕಳಿಸಿದ್ರು, ಪಂಚಾಯತಿ ಮಟ್ಟ ಕಳಿಸಿದ್ರು. 2ನೇ ಬಾರಿ ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮದಿರು, ಒಂದು 4 ಜನ ಸದಸ್ಯರುಗಳು, ಒಂದು 8 ಜನ ಸದಸ್ಯರುಗಳಿದ್ರು. ಅವರೆಲ್ಲ ಆಶೀರ್ವಾದದಿಂದ ಒಂದ್ಸಲಿ ನಮ್ಮ 4 ಜನ ಸದಸ್ಯರುಗಳಿಂದ ಒಂದ್ಸಲಿ ಉಪಾಧ್ಯಕ್ಷ ಆದರು.
ಮತ್ತೆ ತಿರ್ಗಿ ಅದೇ ವಿಶ್ವಾಸ ತಗೊಂಡಿಲ್ಲ 8 ಜನ ಸದಸ್ಯರುಗಳಿಂದಲೂ ಅವರೆಲ್ಲರದು ವಿಶ್ವಾಸ ತಗೊಂಡು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ನನಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಪ್ರತಿಯೊಬ್ಬರು ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ತಿರುಗುಣಿಯಾಗಿರ್ತೀನಿ. ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧವಾಗಿ ರೆಡಿಯಾಗಿರ್ತೀನಿ. ಪಂಚಾಯತ್ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಒಂದು ಯಾವುದಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಒಂದು ಕರೆಂಟು, ಒಂದು ಬೆಳಕು ಕೇಳ್ತಾರೆ, ಒಂದು ನೀರು ಕೇಳ್ತಾರೆ. ಈಗ ಸಬ್ಸಿಡಿ ಕೊಡಬೇಕಂತ ಹೋರಾಟ ಮಾಡ್ತೀನಿ. ನಾನು ಪಂಚಾಯತಿಂದ ಇದುವರೆಗೆ ನನಗೆ ಗೌರವಧನ ಬಂದಿದ್ದು ಕೂಡ ನಾನು ಮನೆ ತಂದ ನನ್ನ ತಂದೆಯವ್ರು ಹೇಳಿದ್ರು, ಪಂಚಾಯತಿಂದ 1 ರೂಪಾಯಿ ದುಡ್ಡು ನೀನು ತರಬಾರ್ದು ನನಗೆ ಅಂತ. ನಾನು ಇದುವರೆಗೆ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಪಂಚಾಯತಿಂದ ನಾನು ಯಾವುದೂ 1 ರೂಪಾಯಿ ದುಡ್ಡನ್ನು ನಾನು ಮನೆ ತಂದು ಮಾಡಿಲ್ಲ. ನಾನು ಸ್ವಂತ ವ್ಯವಹಾರ ಮಾಡ್ತೀನಿ, ದುಡಿತೀನಿ. ನಾನು ದುಡಿತೀನಿ, ನನ್ನ ಮಗ ದುಡಿತಾರೆ, ನಮ್ಮ ಅಪ್ಪ ದುಡಿತಾರೆ, ನನ್ನ ಹೆಂಡತಿ ದುಡಿತಾರೆ. ಎಲ್ಲ ಒಂದೊಂದು ಥರದಲ್ಲಿ ಕೃಷಿ ದುಡಿತೀವಿ ನಾವೆಲ್ಲ ದುಡಿದಿರೋದು ಮಾಡ್ಕೊಂಡ್ರೆ ಬಿಟ್ಟರೆ ಪಂಚಾಯತ್ 100 ರೂಪಾಯಿ ದಾನ ಸರ್. ನಾನು ಗೌರವಧನ ಬಂದರು ಯಾವುದಾದ್ರು ಒಂದು ದೇವಸ್ಥಾನ ಪೂಜೆಗೆ ಏನೋ ಒಂದು ಕ್ರಿಕೆಟ್ ಕ್ರೀಡೆ ಬಂದರೆ ಅವಕ್ಕೆಲ್ಲ ಕೊಟ್ಟು ನಾನು ಕ್ಲಿಯರ್ ಮಾಡಿದ್ದೀನಿ. ಅದು ಜನಗಳಿಗೆ ಗೊತ್ತಿಲ್ಲ ಅಂತೇಳಿ ನಮ್ಮ ಪಂಚಾಯತಿಲಿ ನಾವು ಯಾವುದೇ ಥರದ ಒಂದು ಹಾಗೂ ಕೆಟ್ಟದನ್ನ ಯಾವುದೂ ಮಾಡೋಕ್ಕೆ ಬಿಡಲ್ಲ ಸರ್. ನಾನು ಯಾರಾಗಲಿ ಪಂಚಾಯತ್ ದುಡ್ಡನ್ನ ಒಬ್ಬರಿಗೂ ನನಗೆ ಬೇಡದ ಫೋನ್ ಮಾಡೋದು ನಾನು ಬಿಡಲ್ಲ. ಕುಟುಂಬದ ಜೊತೆ ಯಾವ ರೀತಿ ಒಂದು ಒಡನಾಟ ಇಟ್ಕೊಂಡಿರಿ ಸರ್? ಸರಿ ಸರ್, ನನ್ನ ಅಕ್ಕ ತಂಗಿದಿರು ನನ್ನನ್ನು ಇವತ್ತು ಅವರು ನನ್ನ ದಿನಕ್ಕೆ ಯಾರಾದ್ರು ಒಬ್ಬರಾದ್ರು ನನ್ನ ಅಕ್ಕ ತಂಗಿ ದಿನಕ್ಕೆ ಒಬ್ಬರಾದ್ರು ನನ್ನ ಮಾತಾಡಿಸ್ತಾರೆ, ಫೋನ್ ಮಾಡ್ತಾರೆ, ಹೆಂಗಿದೆಯಪ್ಪ ಏನು. ನನಗೆ ಟೈಮ್ ಇಲ್ಲ ಅಂದರೆ ಅವರೇ ಮಾಡ್ತಾರೆ. ನಾನು ಟೈಮ್ ಇದ್ದಾಗ ವಾರಕ್ಕೊಂದ್ಸಲ ಯಾರಿಗಾರು ಒಂದು ಫೋನ್ ಮಾಡಿ ಮಾತಾಡಿಸ್ತೀನಿ. ನಮ್ಮ ಅಕ್ಕ ತಂಗಿದ್ರು, ನಮ್ಮ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ನನ್ನ ತುಂಬ ಇಷ್ಟಪಡ್ತಾರೆ. ನನಗೂ ಅಷ್ಟೇ ಅವರೊಂದು ಪ್ರಾಣ ಸರ್. ಮೊದಲೇ ನಿಮ್ಗೆ ಹೇಳಿದೆ, ನನ್ನ ತಾಯಿ ಬಿಟ್ಟ ಮೇಲೆ ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿದಿರು ಇವರೇ ನನಗೆ ತಾಯಿ ಇದಿರಾಗಿದ್ದಾರೆ. ನನಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿಯಿಂದ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಸರ್. ಯಾವುದೋ ಒಂದು ಇದುವರೆಗೆ ಯಾವುದೋ ಒಂದು ಇದನ್ನು ನನ್ನ ಮನಸ್ಸಿಗೆ ನಾನು ಹಾಕಾಡ್ದಂಗೆ ನಡ್ಕೊಂಡು ಹೋಗ್ತೀನಿ ಸರ್. ಈಗ ಹೊಸದಾಗಿ ರಾಜಕೀಯಕ್ಕೆ ಬರೋರಿಗೆ ನಿಮ್ಮ ಒಂದು ಕಿವಿ ಮಾತು ಯಾವ ರೀತಿ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದೊಂದು ಸರ್. ನಾನು ಯಾರೇ ರಾಜಕಾರಣಕ್ಕೆ ಬರಲಿ, ಪಂಚಾಯತಿಗೆ ಬರಲಿ, ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಅದನ್ನು ನೆಗ್ಲೆಕ್ಟ್ ಆಗಿ ಯಾವುದೂ ಮಾಡಬಾರ್ದು. ನಾನು ಒಂದ್ಸಲ ಗೆಲ್ಲವರೆಗೆ ಮಾತ್ರ ಒಂದು ಹುಮ್ಮಸ್ ಇರುತ್ತೆ. ಗೆದ್ದ ಮೇಲೆ ನೋಡೋಣ ಬಿಡಪ್ಪ. ಒಬ್ಬ ಸದಸ್ಯ ಆದರೂ ಸರ್ ಅದನ್ನ ಪಂಚಾಯತಿನ ಕೂತ ಮೇಲೆ ನಮ್ಮ ಹಳ್ಳಿಗೆ ಏನು ಬೇಕು, ನಮ್ಮ ಜನಕ್ಕೆ ಏನು ಬೇಕು ಅದನ್ನು ಒಂದು ಸ್ಪಂದಿಸ್ಬೇಕು ಸರ್. ನಮಗೇನು ಬೇರೆ ಕೇಳಲ್ಲ ಜನ. ನಮ್ಮೂರಿಗೆ ಒಂದು ಬೆಳಕು ಕೇಳ್ತಾರೆ, ಒಂದು ನೀರು ಕೇಳ್ತಾರೆ, ಒಂದು ರಸ್ತೆ ಕೇಳ್ತಾರೆ. ಪಂಚಾಯತಿಗೆ ಅಂತ ಬಂದಿರೋಂಥ ಒಂದು ಕೆಲಸಗಳನ್ನ ತಂದು ಊರಿಗೆ ಗ್ರಾಮಕ್ಕೆ ಮಾಡಬೇಕು ಸರ್. ನಾನು ಇದುವರೆಗೆ ನೋಡಿ, ನಾನು ಪಂಚಾಯತ್ ಹೆಚ್ಚಿಗೆ ಒಂದು 20 ಲಕ್ಷ, ಒಂದು 15 ಲಕ್ಷ ರೂಪಾಯಿ ಕೆಲಸಗಳನ್ನ ತಂದು ನಾನು ಕೆಲಸ ಮಾಡ್ತಿದ್ದೀನಿ. ನಮ್ಮ ಊರಿಗೆ ರುದ್ರಭೂಮಿ ಇರ್ತಿಲ್ಲ, ಸ್ಮಶಾನಕ್ಕೆ 2 ಎಕರೆ ಸ್ಮಶಾನಕ್ಕೆ ಜಾಗ ಬಿಡಿಸಿದ್ದೀನಿ, 2 ಎಕರೆ ಸ್ಮಶಾನಕ್ಕೆ ಪಾಣಿ ಬರೋ ಥರ ಮಾಡಿದ್ದೀನಿ. ಕೆಲವು ಕಡೆ ರೋಡ್ಗಳ ಸಮಸ್ಯೆಗಳಿತ್ತು, ಆ ರೋಡ್ಗಳನ್ನ ಕೂತು ಸರಿ ಮಾಡಿ ಒಂದು ತೀರ್ಮಾನ ಮಾಡಿ ರೋಡ್ ಮಾಡಿಸ್ಕೊಟ್ಟಿದ್ದೀನಿ ಮನೆ ಹತ್ರಕ್ಕೆ. ನನ್ನ ಈ ಕೆಲಸದ ಬಗ್ಗೆ ಒಬ್ಬರೇ ಏನೋ ನನ್ನ ಯಾವುದು ಮಾತಾಡೋ ಥರ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಕಷ್ಟ ಏನೇ ಬಂದರೂ ನಾನು ಎದುರಿಸ್ಕೊಂಡು ಕೆಲಸ ಮಾಡಿದ್ದೀನಿ, ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಇನ್ನು ನಮಗೆ 2 ವರ್ಷ ಕಾಲಾವಕಾಶ ಇದೆ. ಇನ್ನೂ ಏನು ಬಂದರೆ ಸಮಸ್ಯೆಗಳು ಸಣ್ಣ ಪುಟ್ಟಾಗಿ ಎಲ್ಲ ಸಮಸ್ಯೆಗಳನ್ನ ಸರಿ ಮಾಡ್ತೀನಿ ಅಂತ ಧೈರ್ಯ ಇದೆ ಸರ್. ನಿಮ್ಮ ಕೃಷಿ ಚಟುವಟಿಕೆ ನಿಮ್ಮ ಮುಂದಿನ ಗುರಿ ಏನು ಸರ್? ಈಗ ನಾನು ಮಾಡಿರೋಂಥನ್ನೇ ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಸಾಧನೆ ಸರ್. ತಿರ್ಗಾ 2 ಎಕರೆ ತಗೋಬೇಕು, 3 ಎಕರೆ ತಗೋಬೇಕು ಅನ್ನೋದು ಆಸೆನೂ ಇಲ್ಲ, ಆ ಭಾವನೆ ಇಟ್ಕೊಂಡಿಲ್ಲ. ನನ್ನ ಮಗನಿಗೂ ಅದು ತೋರಿಸಿದ್ದೀನಿ, ಇರೋದ್ರಲ್ಲಿ ಕ್ಲೀನ್ ಮಾಡ್ಕೊಂಡೋದಂತ. ನಮ್ಮ ತಂದೆ ತಾಯಿ ನನಗೇನು ಒಳ್ಳೆಯ ಒಂದು ಗುರಿಯನ್ನು ತೋರಿಸಿದರೆ ಅದನ್ನು ನನ್ನ ಮಕ್ಕಳಿಗೆ ನಾನು ಮುಂದೆ ತೋರಿಸ್ಕೊಂಡು ಮುಂದೆ ಉಳಿಸ್ಕೊಂಡು ಹೋಗಿ ಅಂತ ಒಂದು ನನ್ನ ಮಗನಿಗೆ ಇದು ಮಾಡ್ತೀನಿ ಸರ್. ಇಷ್ಟೊತ್ತು ಅಣ್ಣಪ್ಪ ಪೂಜಾರಿ ತಮ್ಮ ವಾಹಿನಿ ಮುಖಾಂತರ ಸಮಸ್ತ ರೈತ ಬಾಂಧವರಿಗೆ ಯಾವ ರೀತಿ ಕೃಷಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಂತ ಒಂದು ಸಂದೇಶವನ್ನು ನೀಡಿದ್ದಾರೆ. ಸರ್, ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಮಾತಾಡದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇಷ್ಟೊತ್ತು ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು. ಅಣ್ಣಪ್ಪ ಪೂಜಾರಿ ಅಂದರೆ ನಮ್ಗೆ ತುಂಬಾ ಗೌರವ. ಇವಾಗ ಅಧ್ಯಕ್ಷರಾಗಿದ್ದಾರೆ. ಆದರೆ ನಮಗೆ ಎಲ್ಲರಲ್ಲೂ ಸೌಕರ್ಯ ಚೆನ್ನಾಗಿ ಎಲ್ಲ ಕೆಲಸನೂ ನಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಯಾರು ಏನ ಕೇಳಿದ್ರು ಇಲ್ಲ ಅಂತ ಹೇಳೋಕ್ಕಿಲ್ಲ. ಅವರು ಅಪ್ಪರ ಮಾಡಿದ್ರು ಸ್ವಲ್ಪನಾದರೂ ನಮಗೆಲ್ಲ ಒಳ್ಳೆದ್ರಾಗಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಿಲ್ಲ. ಅವ್ರು ಬಂದಮೇಲೆ ನಮಗೆ ಯಾವ ಸಮಸ್ಯೆನೇ ಇಲ್ಲ. ಎಲ್ಲದಕ್ಕೂ ನಾವು ಅವರನ್ನೇ ಕರೆಯೋದು. ಏನಾದರೂ ಅವ್ರ ಕರೆದ್ರೆ ನಮ್ಮ ಪಂಚಾಯತಿ ಎಲ್ಲರೂ ಸಾಲ್ವ್ ಆಯ್ತು ಕೆಲಸಗಳು. ಹೆಸರು ಯೋಗೇಶ್ ಅಂತ. ಬಂದು ಇಲ್ಲಿ 5 ವರ್ಷ ಆಯಿತು ಇಲ್ಲಿ ಕೆಲಸಕ್ಕೆ ಬಂದು. ಓನರ್ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ, ಸ್ವಂತ ಮಗನಿಗೆ ನೋಡ್ಕೊಳ್ತಾರೆ. ನಾನು ಡ್ರೈವರ್ ಸ್ವಂತ ಮಗನಿಗೆ ನೋಡ್ಕೊಳ್ತಾರೆ. ಅವರಿರೋವರೆಗೂ ನಾನು ಅವರಿರೋ ಚೆನ್ನಾಗಿರ್ತೀನಿ.